ಹಲೋ, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು BW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಟಾಕ್ ಹೌ ಟು ಸರ್ವೈವ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಬಯಾಲಜಿ ಭಯ ಬರ್ಪಡಿಸುವಂತ ಬಯಾಲಜಿ ಸಬ್ಜೆಕ್ಟ್ ಅಲ್ಲ. ತುಂಬ ಮಕ್ಕಳಿಗೆ ಈಸಿ ಅನ್ಸುತ್ತೆ, ಬಟ್ ಯು ಕ್ಯಾನ್ ಬಿ ಸಂಬಡಿ ಫಾರ್ ಸಮ್ ರೀಸನ್ ನೀವು ಓದೋಕ್ಕಾಗಿಲ್ಲ, ಸೆಕೆಂಡ್ PUC ವೇಸ್ಟ್ ಆಯಿತು. ಹೆಲ್ತ್ ಇಶ್ಯೂ ಇರ್ಬೋದು, ಮನೇಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಇಲ್ಲಿ ಪ್ರಾಬ್ಲಮ್ ಇರ್ಬೋದು, ಅಂದರೆ ಓದೋಕ್ಕೆ ಮನಸ್ಸೇ ಬರಲ್ಲ. ಸೊ ಇದೆಲ್ಲ ಆಗುತ್ತೆ ನಿಮ್ಮ ಏಜಲ್ಲಿ, ಇದು ಸಹಜ. ಬಟ್ ನೌ ದಿಸ್ ಇಸ್ ದ ಟೈಮ್. ನಿಮ್ಮ ಸಾಕ್ಸ್ ಹಾಕ್ಕೊಂಡು, ರನ್ನಿಂಗ್ ಶೂಸ್ ಹಾಕ್ಕೊಂಡು ನೀವು ಓಡಬೇಕು ಟುವರ್ಡ್ಸ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್ ಆ್ಯಂಡ್ ಅದನ್ನು ಚೆನ್ನಾಗಿ ಆನ್ಸರ್ ಮಾಡಬೇಕು. ಸೊ ಆನ್ಸರ್ ಶೀಟನ್ನು ಹೇಗೆ ಪ್ರೆಸೆಂಟ್ ಮಾಡೋದು ಅಂತ ಒಂದು ಚಿಕ್ಕ ಶಾರ್ಟಲ್ಲಿ ಆಮೇಲೆ ಹೇಳ್ಕೊಡ್ತೀನಿ. ಬಟ್ ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಾಕ್ತಾರೆ, ಸೊ ಯು ಕೀಪ್ ಲುಕಿಂಗ್ ಎಟ್ ಇಟ್. ಬಟ್ ರೈಟ್ ನಾವು 35+ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗೋ ಥರನೇ, ಕರೆಕ್ಟಾ? ಇದಕ್ಕೆ ಏನು ಮಾಡಬೇಕು, ಸರ್ವೈವಲ್ ಪ್ಲ್ಯಾನ್ ಏನು ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಬರೀ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಪ್ರತಿ ಚಾಪ್ಟರ್, ಇದು ಚಾಪ್ಟರ್ ವೈಸ್ ಹಾಕಿದ್ದೀನಿ. ಆ್ಯಂಡ್ ಅದರಿಂದ ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಕ್ವೆಶನ್ ಬ್ಯಾಂಕನ್ನು ಸಾಲ್ವ್ ಮಾಡಿದ್ರೆ. ಸೊ ಅದನ್ನು ಮಾಡ್ಕೊಳ್ಳಿ, ದ್ಯಾಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಆ್ಯಂಡ್ ಕ್ವೆಶನ್ ಬ್ಯಾಂಕಿನ ಸುಮಾರು ಪ್ರಶ್ನೆಗಳು ನಾವು ನಮ್ಮ ಮ್ಯಾರಥಾನ್ಸಲ್ಲಿ ಆಲ್ರೆಡಿ ತೊಗೊಂಡಿದ್ದೇವೆ, ಪ್ಲಸ್ ಅದರ್ ಕ್ವೆಶನ್ಸ್ ಆಲ್ಸೋ. ಟಾಪಿಕ್ಸಿನ ಮೇಲೆ ಗಮನ ಇರಲಿ ಈ ಪರ್ಟಿಕ್ಯುಲರ್ ಸೆಷನಲ್ಲಿ. ಆ್ಯಂಡ್ ಈ ಟಾಪಿಕ್ಸನ್ನು ನೀವು ಮಾಡಿ 100% 35+ ಬಂದೇ ಬರುತ್ತೆ. ಆ್ಯಂಡ್ ಯು ವಿಲ್ ರಿಮೆಂಬರ್ ಮೀ ದೆನ್, ನಂಗೆ ಗೊತ್ತು. ಆ್ಯಂಡ್ ಆ ಟೈಮಿಗೆ ಬಂದು ಕಮೆಂಟ್ ಮಾಡಿ, ಮ್ಯಾಮ್ ಈ ಟಾಪಿಕ್ಸ್ ಬಂದಿತ್ತು ಅಂತ. ಓಕೆ, ಬಂದಿಲ್ಲ ಅಂದರೂ ಒಂದೆರಡು ಪೊಲೈಟ್ ಆಗಿರೋಂಥ ಕಮೆಂಟ್ಸ್ ನೀವು ಬಿಡ್ಬೋದು. ವಿ ಆರ್ ಓಪನ್ ಟು ಕ್ರಿಟಿಸಿಸಮ್, ವಿಲ್ ಇಂಪ್ರೂವ್. ಓಕೆ, ಹಾವೆವರ್ ಇಷ್ಟು ವರ್ಷ ಪಾಠ ಮಾಡಿದ ನಂತರ ವಿ ನೋ ಎಲ್ಲಿಂದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳೋದು. ಸೊ ನೀಡ್ ನಾಟ್ ವರಿ ಅಬೌಟ್ ದಟ್. ಪ್ಲೀಸ್ ಯೂಸ್ ಯೋರ್ ಬ್ರೈನ್ಸ್. 35+ ಮಾರ್ಕ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಶುವರ್ ಶಾರ್ಟ್ ಥಿಂಗ್ ಈಸ್ ಪ್ರಾಕ್ಟಿಕಲ್. ಪ್ರಾಕ್ಟಿಕಲ್ನ ಚೆನ್ನಾಗಿ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ಪ್ರಾಕ್ಟಿಕಲ್ಸನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಅರ್ಧದಷ್ಟು ಕೆಲಸ ಅಲ್ಲೇ ಆಗಿ ಹೋಯ್ತು ನಿಮಗೆ, ಅಲ್ವಾ? 30 ಮಾರ್ಕಿನ ಪ್ರಾಕ್ಟಿಕಲ್ಸಲ್ಲಿ 30ರಿಂದ 30 ಸಿಕ್ತು ಅಂದರೆ ಆಯಿತು. ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು 5 ಇರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟು ಸುಲಭ ಪೇಪರಲ್ಲಿ ಯಾವುದೂ ಇಲ್ಲ. ಸೊ ಆ 5 ಮಾರ್ಕಿನ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಅಲ್ಲಿ ಬ್ರ್ಯಾಕೆಟಲ್ಲಿ ವರ್ಡ್ಸ್ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಅಲ್ಲಲ್ಲೇ ಫಿಟ್ ಮಾಡಿಕೊಂಡ್ರೆ ಅಲ್ಲಿ 5 ಮಾರ್ಕ್ಸ್ ನಿಮಗೆ 100% ಸಿಗೋ ಚಾನ್ಸ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನು ಮುಟ್ಟೋದಕ್ಕಿಂತನೂ ಫಸ್ಟ್ ನೀವು 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್ ಕ್ವೆಶನ್ಸ್ ಅನ್ನ ಟ್ರೈ ಮಾಡಿ. ಆ್ಯಂಡ್ ಅದರಲ್ಲೂ ಕೂಡ ಈ ಡೈಗ್ರಾಮ್ ಬೇಸ್ಡ್ ಪ್ರಶ್ನೆಗಳನ್ನು ಫಸ್ಟ್ ಎತ್ಕೊಳ್ಳಿ. ಆಮೇಲೆ ಡಿಫ್ರೆನ್ಸಸ್, ವ್ಯತ್ಯಾಸಗಳನ್ನು, ಡಿಸಿಮಿಲ್ಯಾರಿಟೀಸ್ ಅನ್ನು ಕೇಳಿದ್ರೆ ಅದನ್ನ ಎತ್ಕೊಳ್ಳಿ. 1 ವರ್ಡ್ ಆನ್ಸರ್ಸ್ ಕೆಲವೊಮ್ಮೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ, ಅಂಥದನ್ನು ಎತ್ಕೊಳ್ಳಿ. ಬಿಕಾಸ್ ಅಲ್ಲಿ ಮಾರ್ಕ್ಸ್ ಕಟ್ ಮಾಡುವಂಥ ಚಾನ್ಸ್ ಕಮ್ಮಿ ಇರುತ್ತೆ. ಸೊ ಟಾಪಿಕ್ಸ್ ಯಾವುದು ಎಲ್ಲ ಅಂತ ನೋಡೋಣ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ಬಂದಾಗ ಸ್ಟ್ರಕ್ಚರ್ ಆಫ್ ಆಂಥರ್, ಅದರ ಡೈಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ಐಡಿಯಾ ಇರಬೇಕು. ಮೈಕ್ರೋಸ್ಪೋರೋಜೆನಿಸಿಸ್, ಮೆಗಾಸ್ಪೋರೋಜೆನಿಸಿಸ್ನ ಬೇಸಿಕ್ ಸ್ಟೆಪ್ಸ್ ಏನಿದೆ, ಡಬಲ್ ಫರ್ಟಿಲೈಸೇಷನಲ್ಲಿ ಟ್ರಿಪಲ್ ಫ್ಯೂಷನ್ ಸಿಂಗಾಮಿ ಏನು ಬರ್ತಾ ಇದೆ ಅದನ್ನು ನೋಡ್ಕೊಳ್ಳಿ. ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸಲ್ಲಿ ಎಂಡೋಸ್ಪರ್ಮ್, ಎಂಬ್ರಿಯೋ, ಸೀಡ್ ಫಾರ್ಮೇಷನ್ ಆ್ಯಂಡ್ ಸೀಡಿನ ಟೈಪ್ಸ್, ಎಂಡೋಸ್ಪರ್ಮಿಕ್, ನಾನ್ ಎಂಡೋಸ್ಪರ್ಮಿಕ್ ಅಥವಾ ಆಲ್ಬ್ಯುಮಿನಸ್, ನಾನ್ ಆಲ್ಬ್ಯುಮಿನಸ್ ಆರ್ ಎಕ್ಸ್ ಆಲ್ಬ್ಯುಮಿನಸ್, ಇದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಈ ಚಾಪ್ಟ್ರಲ್ಲಿ ಇಷ್ಟು ಮಾಡಿದ್ರು. ವಿ ಆರ್ ಟಾಕಿಂಗ್ ಅಬೌಟ್ ಪಾಸಿಂಗ್ ಪ್ಯಾಕೇಜ್ ಮಕ್ಕಳೇ. ಇಫ್ ಯು ಆರ್ ಸಂಬಡಿ ಹೂ ವಾಂಟ್ಸ್ ಟು ಸ್ಕೋರ್ 65+ ಆ್ಯಂಡ್ 70, ನೀವು ಎಲ್ಲ ಓದಬೇಕಾಗುತ್ತೆ, ಥರೋ ಆಗಿ ಓದಬೇಕಾಗುತ್ತೆ, ಏನೂ ಬಿಡ್ಲಿಕ್ಕಿಲ್ಲ. ಬಟ್ ಲೈಕ್ ಐ ಸೆಡ್, ಏನೋ ಲೈಫ್ ಹ್ಯಾಪನ್ಸ್. ಆ್ಯಂಡ್ ಲೈಫಲ್ಲಿ ಲೈಫಿಂಗ್ ಆದಾಗ, ಪ್ರಾಬ್ಲಮ್ಸ್ಗಳಾದಾಗ ಕೆಲವೊಮ್ಮೆ ಓದೋಕ್ಕಾಗಲ್ಲ. ದೆನ್ ದಿಸ್ ಇಸ್ ವಿಸ್ ಫಾರ್ ಯು. ಓಕೆ, ಹ್ಯೂಮನ್ ರಿಪ್ರೊಡಕ್ಷನ್ಗೆ ಬಂದಾಗ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಸಿನ ಡೈಗ್ರಾಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ವಿತ್ ಲೇಬ್ಲಿಂಗ್. ಸ್ಪೊಮ್ಯಾಟೋಜೆನಿಸಿಸ್, oogenesisನ ಫ್ಲೋ ಚಾರ್ಟನ್ನು ನೋಡ್ಕೊಳ್ಳಿ. ಅಟ್ಲೀಸ್ಟ್ ಸ್ವಲ್ಪ ಐಡಿಯಾ ಸಿಗುತ್ತೆ ಏನು ಎಂಥ ಪ್ರೋಸೆಸ್ ಅಂತ. ಮೆನ್ಸ್ಟ್ರಲ್ ಸೈಕಲಲ್ಲಿ ಹಾರ್ಮೋನ್ ಲೆವೆಲ್ಸ್ ಮತ್ತು ಫೇಸಸ್ ಏನಿದೆ, ಹಾರ್ಮೋನ್ಸ್ ಹೆಂಗೆ ಫ್ಲಕ್ಚುಯೇಟ್ ಆಗುತ್ತೆ ಡ್ಯೂರಿಂಗ್ ದ ಡಿಫ್ರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರಲ್ ಸೈಕಲ್, ಫರ್ಟಿಲೈಸೇಷನ್ ಹಾಗೆ ಇಂಪ್ಲಾಂಟೇಷನಲ್ಲಿ ಬರುವಂಥ ಸರ್ಟನ್ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿಂದ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಜಾಸ್ತಿ. ರೀಪ್ರೊಡಕ್ಟಿವ್ ಹೆಲ್ತಿಗೆ ಬಂದಾಗ ಅಫ್ಕೋರ್ಸ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್, ನ್ಯಾಚುರಲ್ ಇರ್ಬೋದು, ಬ್ಯಾರಿಯರ್ ಇರ್ಬೋದು, ಹಾರ್ಮೋನಲ್, ಸರ್ಜಿಕಲ್, ಇದೆಲ್ಲವೂ. STDs, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಿನ ಕಾಸಸ್ ಇರಬಹುದು, ಪ್ರಿವೆನ್ಷನ್, ಸಿಂಪ್ಟಮ್ಸ್, ಎಮ್ನಿಯೋಸೆಂಟಸಿಸ್ ಹಾಗೆ ಅದರ ಮಿಸ್ಯೂಸ್. ಬೇಸಿಕ್ಲಿ ಸೆಕ್ಸ್ ಡಿಟರ್ಮಿನೇಷನ್ ಹೇಗೆ ಯೂಸ್ ಮಾಡ್ತಾರೆ ಆ್ಯಂಡ್ ಹೇಗೆ ಇಂಡಿಯಾದಲ್ಲಿ ಇಟ್ ಇಸ್ ಇಲ್ಲೀಗಲ್. ಆ್ಯಂಡ್ MTP, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಕೂಡ ಒಮ್ಮೆ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ವಾರದಲ್ಲಿ ನಡೆಯುತ್ತೆ ಆ್ಯಂಡ್ ಬಿಯಾಂಡ್ ವಿಚ್ ವೀಕ್ ಇಟ್ ಇಸ್ ನಾಟ್ ಡನ್, ಅದು ಪರ್ಟಿಕ್ಯುಲರನ್ನು
ಅಟ್ ಲೀಸ್ಟ್ ಡೆಫಿನೇಷನ್ ಅಂಡ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಇರಲಿ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಗೆ ಬಂದಾಗ ಮೆಂಡಲ್ ಮಾಡಿರುವಂಥ ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ ಅದರ ರೇಷಿಯೋಸ್ ಅಟ್ ಲೀಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಸೆಕ್ಸ್ ಡಿಟರ್ಮಿನೇಷನ್ ನೋಡ್ಕೊಳ್ಳಿ, ತುಂಬ ಈಸಿ ಇಂಥದ್ದು ಬಂದರೆ. ಆ್ಯಂಡ್ ದೆನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆ್ಯಂಡ್ ಕೋಡಾಮಿನೆನ್ಸ್ ಒಮ್ಮೆ ನೋಡ್ಕೊಳ್ಳಿ. ಇಲ್ಲಿ ಕೋಡಾಮಿನೆನ್ಸಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಬ್ಲಡ್ ಗ್ರೂಪಿಂಗಲ್ಲಿ ಎ ಬಿ ಬ್ಲಡ್ ಗ್ರೂಪಿಂಗ್ ಅಂತ ಬರುತ್ತೆ. ಸೊ ನೀವು ಎ ಬಿ ಬ್ಲಡ್ ಗ್ರೂಪಿಂಗ್ ಅಂತ ಬಂದಾಗ ABO ಹ್ಯೂಮನ್ಸ್ ಅಲ್ಲಿ ಬರುವಂಥ ABO ಬ್ಲಡ್ ಗ್ರೂಪಿಂಗ್ ಕೂಡ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಮ್ಯಾಮ್ ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನ ಸೈಡಿಗೆ ಇಡಿ. ಬಟ್ ಲೆಟಸ್ ಸೇ ನಿಮಗೆ ಆ ಪೊಟೆನ್ಷಿಯಲ್ ಇದೆ, ಬ್ರೈನಲ್ಲಿ ಮೆಮೊರಿ ಇದೆ, ಇನ್ನೂ ಸ್ವಲ್ಪ ಉಳಿದಿದೆ ಅಂತ ಹೇಳಿದ್ರೆ ABO ಹ್ಯೂಮನ್ ಬ್ಲಡ್ ಗ್ರೂಪಿಂಗನ್ನು ನೋಡ್ಕೊಂಡು ಹೋಗಿ. ಅದರಿಂದ ಕೂಡ ಪ್ರಶ್ನೆಗಳು ಬರೋ ಚಾನ್ಸಸ್ ಇದೆ. ಮೆಂಡೇಲಿಯನ್ ಡಿಸಾರ್ಡರ್ಸ್ ನೋಡ್ಕೊಂಡು ಹೋಗ್ತೀರಾ, ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಫಿನೈಲ್ ಕೀಟೋನ್ಯೂರಿಯಾ, ಇದನ್ನೆಲ್ಲ. ಆ್ಯಂಡ್ ದೆನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್, ಡೌನ್ಸ್, ಟರ್ನರ್ಸ್ ಆ್ಯಂಡ್ ಕ್ಲೈನ್ಫೆಲ್ಟರ್ಸ್. ಅದರಲ್ಲೂ ಕೂಡ ಡಿಸಾರ್ಡರ್ಸಲ್ಲಿ ಇಲ್ಲಿಂದ ಪ್ರಶ್ನೆಗಳು ಜಾಸ್ತಿ ಬರುವಂಥ ಚಾನ್ಸಸ್. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ನೀವು DNA ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡು ಹೋಗಿ. ವಾಟ್ಸನ್ ಕ್ರಿಕ್ಕಿನ ಮಾಡೆಲ್, DNA ಮಾಡೆಲ್ ಅಲ್ಲಿ ಏನೆಲ್ಲ ಸೇಲಿಯಂಟ್ ಫೀಚರ್ಸ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. DNA ರೆಪ್ಲಿಕೇಶನ್ ಓದ್ಕೊಂಡು ಹೋಗಿ. ಇದರ ಮೇಲೆ 5 ಮಾರ್ಕಿನ ಪ್ರಶ್ನೆ ಡೈರೆಕ್ಟಾಗಿ ಕೇಳೋದಕ್ಕಿಂತನೂ, ಅಂದರೆ ಪ್ರೋಸೆಸ್ ಆಫ್ ರೆಪ್ಲಿಕೇಶನ್ ಹೇಳಿಕ್ಕಿಂತನೂ ಅಲ್ಲಿ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ವೇರ್ ದೇ ಹ್ಯಾವ್ ಲೇಬಲ್ಡ್ ದ ಲೀಡಿಂಗ್ ಅಂಡ್ ದ ಲ್ಯಾಗಿಂಗ್ ಸ್ಟ್ರಾಂಡ್, ರೆಪ್ಲಿಕೇಶನ್ ಫೋರ್ಕ್ ಇನ್ ಡೈಗ್ರಾಮ್, ಅಲ್ಲಿಂದ ಕೇಳ್ಬೋದು. ಅಂಡ್ ಬೇರೆ ಬೇರೆ ಎನ್ಸೈಮ್ಸಿನ ಫಂಕ್ಷನ್ಸ್ ಕೇಳೋ ಚಾನ್ಸ್ ಇದೆ. ಸೊ ಅಲ್ಲಿಂದ ತುಂಡು ತುಂಡು ಅಂದರೆ ಪೀಸಸ್ ಮಾಡಿ ಅಲ್ಲಿ ಇಲ್ಲಿ 2 ಮಾರ್ಕ್ 3 ಮಾರ್ಕ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಪ್ರೋಸೆಸ್ಗಿಂತನೂ. ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಅನ್ನ ಬೇಸಿಕ್ಸ್ ಅನ್ನ ನೋಡ್ಕೊಂಡು ಹೋಗಿ. ಟ್ರಾನ್ಸ್ಕ್ರಿಪ್ಷನ್ ಸ್ವಲ್ಪ ಡೀಟೇಲ್ ಅಲ್ಲೇ ಹೋಗಿ, ಟ್ರಾನ್ಸ್ಲೇಷನ್ ಅನ್ನ ಬೇಸಿಕ್ಸ್ ನೋಡ್ಕೊಂಡು ಹೋದ್ರೆ ಸಾಕು. ಟ್ರಾನ್ಸ್ಲೇಷನ್ ಅನ್ನ ಪ್ರೋಸೆಸ್ನ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳದೆ, ಅಗೇನ್ ಸ್ವಲ್ಪ ಪೀಸ್ ಅಂದ್ರೆ ಕಟ್ ಮಾಡಿ ಅಲ್ಲಿಂದ ಇಲ್ಲಿಂದ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ ಜಾಸ್ತಿ. ಜೆನೆಟಿಕ್ ಕೋಡಿನ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್, ಪದೇ ಕೇಳಿರುವಂಥದ್ದು ಸೇಲಿಯಂಟ್ ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್ ಆನ್. ಅಂಡ್ ದೆನ್ ಲ್ಯಾಕ್ ಓಪರಾಲ್ನ ಬೇಸಿಕ್ ಕಾನ್ಸೆಪ್ಟ್, ಸ್ವಿಚ್ ಆಫ್ ಸ್ವಿಚ್ ಆನ್, ಆ್ಯಂಡ್ ಆಫ್ ಕೋರ್ಸ್ ದ ಡೈಗ್ರಾಮ್, ಇದನ್ನ ಕೂಡ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಮ್ಯಾಮ್ ಇಷ್ಟೆಲ್ಲ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ, ಒಂದು ಫೈನಲ್ ಆಗಿ ಹೇಳಿ ಏನು ನೋಡ್ಕೊಂಡು ಹೋಗಬೇಕು. ದೆನ್ ಇದನ್ನ ಮರಿಬೇಡಿ, ಓಕೆ, ಇದನ್ನ ಮರಿಬೇಡಿ, ಆ್ಯಂಡ್ ಇದು ಕೂಡ ಮರಿಬೇಡಿ. ಆ್ಯಂಡ್ ಟ್ರಾನ್ಸ್ಕ್ರಿಪ್ಷನ್ ಅನ್ನ ನೋಡ್ಕೊಂಡು ಹೋಗಿ ಟೈಮ್ ಇದ್ರೆ. ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಅನ್ನ ಬಿಡಿ. ಫಸ್ಟಿಗೆ ನಾನು ಎಲ್ಲಿ ಸ್ಟಾರ್ ಹಾಕಿದ್ದೆ ನಾನು ನೋಡ್ಕೊಂಡು ಹೋಗಿ. ಹ್ಯೂಮನ್ ಎವಲ್ಯೂಷನ್ಗೆ ಬಂದಾಗ ಥಿಯರೀಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಏನು ಥಿಯರೀಸ್ ಇದೆ ಲೆಮಾರ್ಕಿಸಮ್ ಅಲ್ಲಿ, ಡಾರ್ವಿನಿಸಮ್ ಅಲ್ಲಿ, ಏನು ಪಾಸ್ಟ್ಯುಲೇಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಬೇಸಿಕ್ಸ್ ಏನಿದೆ ಅದರ ವ್ಯತ್ಯಾಸವನ್ನ ಅಟ್ಲೀಸ್ಟ್ ನೋಡ್ಕೊಂಡು ಹೋಗಿ. ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಇನ್ನ ಫಾರ್ಮ್ಯುಲಾ ಅಂಡ್ ಅದರ ಬೇಸಸ್ ಮೇಲೆ ಬರುವಂಥ ನ್ಯೂಮೆರಿಕಲ್ಸ್ ಒಮ್ಮೆ ನೋಡ್ಕೊಂಡು ಹೋಗಿ. ಯಾಕೆಂದ್ರೆ ವೆರಿ ಈಸಿ, ಬೇಸಿಕ್ ಮ್ಯಾಥಮ್ಯಾಟಿಕ್ಸ್ ಅಪ್ಲೈ ಆಗೋದು. ಸೊ ಅದನ್ನ ನೀವು ಸಾಲ್ವ್ ಮಾಡಬಹುದು. 5 ಮಾರ್ಕಿಗೆ ಕೇಳಲಿಲ್ಲ ಅಂದ್ರೂ ಒಂದು 3 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ ಇದು. ಹ್ಯೂಮನ್ ಎವಲ್ಯೂಷನ್ ಬೇರೆ ಬೇರೆ ಸ್ಟೇಜಸ್ ಕೂಡ ಕೇಳುವಂಥ ಚಾನ್ಸ್ ಇದೆ. ಅಂಡ್ ಯಾವ ಸ್ಟೇಜಲ್ಲಿ ಏನು ಕೀ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇತ್ತು, ಲೈಕ್ ಕ್ರೇನಿಯಲ್ ಕೆಪಾಸಿಟಿ ಇರಬಹುದು ಅಥವಾ ಬೇರೆ ಏನಾದರೂ ಟೂಲ್ಸ್ ಯೂಸ್ ಮಾಡೋದು, ಅಂಥದ್ದೆಲ್ಲ ಕೀ ಪಾಯಿಂಟ್ಸ್ ಇದೆಯಲ್ವಾ, ಅದನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಎವಲ್ಯೂಷನ್ ಅಲ್ಲಿ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ಗೆ ಬಂದಾಗ ಅಫ್ಕೋರ್ಸ್ ದ ಪ್ಯಾಥೋಜನ್ಸ್, ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಸೋವಾ ಬೇಸ್ಡ್ ಏನೆಲ್ಲ ಡಿಸೀಸ್ ಇದೆ, ಮಲೇರಿಯಾದು ಲೈಫ್ ಸೈಕಲಿನ ಡೈಗ್ರಾಮ್ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಎಲ್ಲಿ ಏನು ಲೇಬಲಿಂಗ್ ಇದೆ ಅಂತ. ಏಡ್ಸ್ ಕಾಸ್ ಅಂಡ್ ಪ್ರಿವೆನ್ಷನ್ ಅಂಡ್ ಇಮ್ಯುನಿಟಿಯಲ್ಲಿ ಇನ್ನೇಟ್ ಹಾಗೆ ಎಕ್ವೈರ್ಡ್ ಇಮ್ಯುನಿಟಿಯ ಟೈಪ್ಸ್. ಸೊ ಇದನ್ನ ಕೂಡ ನೀವು ನೋಡ್ಕೊಂಡು ಹೋಗೋದು ಒಳ್ಳೇದು. ಅಂಡ್ ಎಟ್ ದಿ ಎಂಡ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ, ಕರೆಕ್ಟ್ ಅಲ್ವಾ? ವೇರ್ ದೇ ಹ್ಯಾವ್ ಮೆನ್ಷನ್ ಸರ್ಟನ್ ಕೆಮಿಕಲ್ಸ್, ಯಾವುದು ಕೆಮಿಕಲ್ ನಮ್ಮ ದೇಹದ ಮೇಲೆ ಹೇಗೆ ಆಕ್ಟ್ ಮಾಡುತ್ತೆ, ಲೈಕ್ ಆಂಟಿಪೈರೆಟಿಕ್ ಇರಬಹುದು, ಅಂದರೆ ನಮ್ಮ ಬಾಡಿಯ ಟೆಂಪ್ರೇಚರ್ನ ಡ್ರಾಪ್ ಮಾಡುವಂಥದ್ದು ಇರಬಹುದು, ಆರ್ ಇಟ್ ಕುಡ್ ಬಿ ಸಮಥಿಂಗ್ ಎಲ್ಸ್ ಲೈಕ್ ಆ್ಯಂಟಿ ಡಿಪ್ರೆಸೆಂಟ್ ಇರಬಹುದು ಅಥವಾ ಸ್ಟಿಮ್ಯುಲೆಂಟ್ ಇರಬಹುದು. ಇಂಥದ್ದೊಂದು ಕ್ಯಾಟಗರಿ ಆಫ್ ಮೆಡಿಸಿನ್ಸ್ ಅಥವಾ ಡ್ರಗ್ಸ್ ಏನಂತೀವಿ ನೋಡ್ಕೊಂಡು ಹೋಗಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ಎವಲ್ಯೂಷನ್ ಅಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಅದರಲ್ಲೂ ಕೂಡ ಆಲ್ಕೋಹಾಲ್, ಆಂಟಿಬಯೋಟಿಕ್ಸ್ ಹೌದು. ಅಲಾಂಗ್ ವಿತ್ ದ್ಯಾಟ್ ಸಮಥಿಂಗ್ ದಟ್ ಯು ಕ್ಯಾನ್ ರಿಮೆಂಬರ್ ಇಸ್ ಈ ಕೆಮಿಕಲ್ಸ್ ಆ್ಯಂಡ್ ಎನ್ಸೈಮ್ಸ್ ಆ್ಯಂಡ್ ಅದರ ಜೊತೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್. ಸೊ ಇದನ್ನ ನೋಡ್ಕೊಂಡು ಹೋಗಿ ಹೆಲ್ಪ್ ಆಗುತ್ತೆ. ಅಂಡ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ನೋಡ್ಕೊಂಡು ಹೋಗಿ ಅಲಾಂಗ್ ವಿತ್ ಬಯೋಗ್ಯಾಸ್ ಡಯಾಗ್ರಾಮಿಗೆ ಬಂದಾಗ ಬಯೋಗ್ಯಾಸ್ ಪ್ಲಾಂಟಿನ ಡಯಾಗ್ರಾಮ್ ಅನ್ನ ನೋಡ್ಕೊಂಡು ಹೋದ್ರೆ ಸಾಕು. ಇನ್ನೂ ಇದಿದೆ, ಬಯೋಫರ್ಟಿಲೈಸರ್ಸ್ ಅಂತ ಇದೆ, ಆಮೇಲೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಎಲ್ಲ ಇದೆ ಅಫ್ಕೋರ್ಸ್. ಬಟ್ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಷ್ಟಾದ್ರೂ ನೋಡ್ಕೊಂಡು ಹೋಗಲೇಬೇಕು. ವೆರಿ ಈಸಿ ಚಾಪ್ಟರ್ ಟು ಬಿ ವೆರಿ ಫ್ರ್ಯಾಂಕ್.
ಬಯೋಟೆಕ್ನಾಲಜಿಗೆ ಬಂದಾಗ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂಡ್ ಅದರ ಕ್ಲೋನಿಂಗ್ ವೆಕ್ಟರ್ಸ್, PCR ಇನ ಸ್ಟೆಪ್ಸ್ ಅಂಡ್ ಬಯೋರಿಯಾಕ್ಟರಿನ ಟೈಪ್ಸ್ ನೋಡ್ಕೊಂಡು ಹೋಗಿ. ಸ್ಪೆಸಿಫಿಕಲಿ PCR ಇನ ಸ್ಟೆಪ್ಸ್ ಅನ್ನ ನೀಟಾಗಿ ವಿತ್ ಡೆಫಿನೇಷನ್ ನೋಡ್ಕೊಂಡು ಹೋಗ್ಲೇಬೇಕು, ಕೇಳುವಂತ ಚಾನ್ಸಸ್ ಆರ್ ವೆರಿ ಹೈ. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂಡ್ ದ ಕ್ಲೋನಿಂಗ್ ವೆಕ್ಟರ್ಸ್, ಆ ಪ್ಲಾಸ್ಮಿಡ್ಸ್ ಏನ್ ಮೆನ್ಷನ್ ಮಾಡಿದಾರೆ ಅವರು ಅಲಾಂಗ್ ವಿತ್ ದ ಡಯಾಗ್ರಾಮ್ ಗೊತ್ತಿದ್ರೆ ಇನ್ನೂ ಒಳ್ಳೇದು. ಇಲ್ಲ ಮ್ಯಾಮ್ ಡಯಾಗ್ರಾಮ್ ಕಲ್ತ್ಕೊಳಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಪ್ಲಾಸ್ಮಿಡ್ಸ್ ಇನ ಡೆಫಿನೇಷನ್ ಏನಕ್ಕೆ ಉಪಯೋಗ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ ಬಯೋಟೆಕ್ನಾಲಜಿಯಲ್ಲಿ, ರೀಕಾಂಬಿನೆಂಟ್ ಬಯೋಟೆಕ್ನಾಲಜಿಯಲ್ಲಿ ನೋಡ್ಕೊಂಡು ಹೋಗಿ. ಲಾಸ್ಟ್ ಅಂದ್ರೆ ಬಯೋಟೆಕ್ನಾಲಜಿಯ ಯೂನಿಟ್ ಅಲ್ಲಿ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ BT ಕಾಟನ್ ಜೀನ್ ಥೆರಪಿಯ ಬೇಸಿಕ್ಸ್ ಅಂಡ್ ಟ್ರಾನ್ಸ್ಜೆನಿಕ್ ಆನಿಮಲ್ಸ್ ನೋಡ್ಕೊಂಡಿಲ್ಲ ಅಂದ್ರೂ ಓಕೆ, ಬಟ್ ಇದನ್ನ ನೋಡ್ಕೊಂಡು ಹೋಗಿ. ಈ ಜೀನ್ ಥೆರಪಿಯ ಬೇಸಿಸ್ ಏನಿದೆ ಅದನ್ನಂತೂ ನೋಡ್ಕೊಂಡು ಹೋಗ್ಲೇಬೇಕು. ಅಂಡ್ BT ಕಾಟನ್ ಅಂಡ್ ಹೌ ಇಟ್ ಇಸ್ ಯೂಸ್ಡ್ ಇನ್ ವೇರಿಯಸ್ ಕೇಸಸ್, ಕ್ರೈ ಪ್ರೋಟೀನ್ಸ್ ಅಂತ ಏನ್ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಇಕಾಲಜಿಗೆ ಬಂದಾಗ ಯು ಹ್ಯಾವ್ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಹಾಗೆ ಇಕೋಸಿಸ್ಟಮ್. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಇಕೊಲಾಜಿಕಲ್ ಅಡಾಪ್ಟೇಷನ್ಸ್ ಕಿಂತನೂ ಇಕೊಲಾಜಿಕಲ್ ಇಂಟರಾಕ್ಷನ್ಸ್ ಅನ್ನೋ ಪದ ಬೆಟರ್ ಆಗುತ್ತೆ ಇಲ್ಲಿ. ಅಂದ್ರೆ ಪಾಪ್ಯುಲೇಷನ್ ಇಂಟರಾಕ್ಷನ್ ಅಂತ ಏನು ಅವ್ರು ಮೆನ್ಷನ್ ಮಾಡಿದ್ದಾರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. J-shaped curve, S-shaped population growth curve ನೋಡ್ಕೊಂಡ್ರೆ ಅಲಾಂಗ್ ವಿತ್ ದ ಫಾರ್ಮ್ಯುಲಾ ಏನದು ಯಾಕದು ಅಂದ್ರೆ ಇವಾಗ J-shape ಆದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದಟ್ ದ ರಿಸೋರ್ಸಸ್ ಆರ್ ಅನ್ಲಿಮಿಟೆಡ್, S ಆದ್ರೆ ದ ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ ಕನ್ಸಿಡರ್ ಮಾಡ್ತೀರಾ. ಅಂಡ್ ಫಾರ್ಮ್ಯುಲಾ ಅದು ಅಷ್ಟಾದ್ರೂ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಮ್ಯಾಮ್ ಆಗಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಂಟ್ರಾಕ್ಷನ್ಸ್ ಆದ್ರೂ ನೋಡ್ಕೊಂಡು ಹೋಗಿ. ಕಮೆನ್ಸಾಲಿಸಮ್, ಕಾಂಪಿಟೇಷನ್, ಪ್ರಿಡೇಷನ್, ಮ್ಯೂಚುವಲಿಸಮ್, ಮೆನ್ಸಾಲಿಸಮ್ ಇರಬಹುದು, ಪ್ಯಾರಾಸೈಟಿಸಮ್ ಇರಬಹುದು, ಇದನ್ನೆಲ್ಲ ನೋಡ್ಕೊಂಡು ಹೋಗಿ. ಅಂಡ್ ಇಂಟ್ರಾಕ್ಷನ್ಸ್ ಇನ್ನ ಸಿಂಬಲ್ಸ್ ಕೊಟ್ಟಿದ್ದಾರೆ ಪ್ಲಸ್ 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 ಮೈನಸ್ 0 0, ಅದನ್ನೆಲ್ಲ ನೋಡ್ಕೊಂಡು ಹೋದ್ರೆ ಒಳ್ಳೇದು. ಇಕೋಸಿಸ್ಟಮಿಗೆ ಬಂದಾಗ ಎನರ್ಜಿ ಫ್ಲೋ ಇನ್ನ ಡಯಾಗ್ರಾಮ್ ಏನಿದೆ ಅಂದ್ರೆ ಬೇಸಿಕ್ಲಿ 10% ಲಾ, ಇದನ್ನ ನೋಡ್ಕೊಂಡು ಹೋಗಿ. ಇಲ್ಲಿ ಕ್ಯಾಲ್ಕುಲೇಷನ್ ಬೇಸ್ ಪ್ರಶ್ನೆಗಳು ಬರ್ಬೋದು. ಹೇಗೆ ಒಂದು ಟ್ರೋಫಿಕ್ ಲೆವೆಲ್ ಇಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಹೋಗ್ಬೇಕಾದ್ರೆ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗೋದು, 90% ಇಸ್ ಲಾಸ್ಟ್ ಅನ್ನೋ ತರ. ಇಕೊಲಾಜಿಕಲ್ ಪಿರಮಿಡ್ಸ್ ಅನ್ನ ನೋಡ್ಕೊಂಡು ಹೋಗಿ. ಫುಡ್ ಚೈನ್ ಅಂಡ್ ಫುಡ್ ವೆಬ್ ಅನ್ನ ಹಿಂಗೂ ನೋಡ್ಕೊಂಡು ಹೋಗ್ತೀರಾ, ಅದ್ರಲ್ಲೇನು ಅಷ್ಟು ಕಷ್ಟವಾಗಿರೋ ಅಂಥದ್ದು ಏನಿಲ್ಲ. ಪ್ರೊಡಕ್ಟಿವಿಟಿಯ ಮೇಲೆ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಕೂಡ ಇದೆ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಹಾಗೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಪ್ರೊಡಕ್ಟಿವಿಟಿಯಲ್ಲಿ ಕೂಡ ಪ್ರೈಮರಿ ಪ್ರೊಡಕ್ಟಿವಿಟಿ ಆದ್ರೂ ನೋಡ್ಕೊಂಡು ಹೋಗಿ. ಐ ಹೋಪ್ ನೀವು ನನ್ನ ಜೊತೆ ಮಾರ್ಕ್ ಮಾಡ್ಕೊಂತಾ ಹೋಗ್ತಾ ಇದ್ದೀರಾ. ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿ, ಇದರಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಜೆನೆಟಿಕ್ ಬಯೋಡೈವರ್ಸಿಟಿ, ಹಾಟ್ ಸ್ಪಾಟ್ಸ್, ಓಕೆ, ಇನ್ಸಿಟು ಅಂಡ್ ಎಕ್ಸಿಟು ಕನ್ಸರ್ವೇಷನ್ ಅಂಡ್ ಅದರ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋದ್ರೆ ವೆರಿ ಗುಡ್. ಯಾಕಂದ್ರೆ ಅಲ್ಲಿಂದ ಕೂಡ ಪ್ರಶ್ನೆಗಳು ಬರುವಂತ ಚಾನ್ಸಸ್ ಇದೆ. ನೀವು ಹಾಟ್ಸ್ಪಾಟ್ಸ್ ಬೇಕಂದ್ರೂ ಬಿಡಬಹುದು, ಬಟ್ ಜೆನೆಟಿಕ್ ಬಯೋಡೈವರ್ಸಿಟಿ ಅಂಡ್ ಎಕ್ಸಿಟು ಅಂಡ್ ಇನ್ಸಿಟು ಇನ್ನ ಎಕ್ಸಾಂಪಲ್ಸ್ ಇದೆ ನೋಡಿ, ಸುಮಾರು ಪ್ರಶ್ನೆಗಳು ಅದರ ಸುತ್ತಮುತ್ತ ಕೇಳಿದ್ದಾರೆ. ಓಕೆ ಮ್ಯಾಮ್, ಇನ್ನೇನಾದ್ರೂ ನೆನ್ಪಿಟ್ಕೋಬೇಕಾ ಇದರಿಂದ ಅಂತ ಹೇಳಿದ್ರೆ, ಲೈಕ್ ಐ ಸೆಡ್, ಕೆಲವೊಮ್ಮೆ ಫೋನಲ್ಲಿ ಮೆಮೊರಿ ಇರಲ್ಲ, ಹಾಗೆ ನಮ್ಮ ಬ್ರೈನಲ್ಲೂ ಕೆಲವೊಮ್ಮೆ ಮೆಮೊರಿ ಇರಲ್ಲ. ಉಳ್ದಿರೋಂಥ ಮೆಮೊರಿಯಲ್ಲಿ ವಾಟ್ ಯು ಕ್ಯಾನ್ ಪುಟ್ ಇಸ್ ಇದನ್ನ ಸ್ವಲ್ಪ ನೋಡ್ಕೊಂಡು ಹೋಗಬಹುದು. ಒಂದು ರೀಸೆಂಟ್ ಎಕ್ಸ್ಟಿಂಕ್ಷನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ತುಂಬಾ ಸುಲಭ ಇದು, ಅದಕ್ಕೋಸ್ಕರ ಡೋಡೋ, ಕ್ವೆಗಾ, ಸ್ಟೆಲೋಸಿಕಾ ಅಂಡ್ ಆಲ್ ದಟ್, ಥೈಲಿಸೀನ್. ಅಂಡ್ ಇನ್ನೊಂದೇನು ನೀವು ನೆನ್ಪಿಟ್ಕೊಳ್ತೀರಾ ಅಲಾಂಗ್ ವಿತ್ ದಿಸ್, ಏಲಿಯನ್ ಸ್ಪೀಶಿ ಇನ್ವೇಷನ್ ಇನ ಎಕ್ಸಾಂಪಲ್ಸ್ ಏನಿದೆ, ಓಕೆ, ನೈಲ್ ಪರ್ಚ್ ಇರಬಹುದು, ಆಮೇಲೆ ಸಿಕ್ಲಿಡ್ ಫಿಶಸ್ ಅನ್ನ ಹೇಗೆ ಎಕ್ಸ್ಟಿಂಕ್ಟ್ ಮಾಡುತ್ತೋ, ಅಥವಾ ಆಫ್ರಿಕನ್ ಕ್ಯಾಟ್ ಫಿಶ್ ಇರಬಹುದು, ಹೇಗೆ ಇಂಡಿಯನ್ ಕ್ಯಾಟ್ ಫಿಶ್ ಅನ್ನ ತಿಂದು ತೇಗಿದೆ ದ್ಯಾಟ್ ವೇ. ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಹೋಗಬಹುದು. ಸೊ ದಿಸ್ ಇಸ್ ವಾಟ್ ಯು ವಿಲ್ ಬಿ ಸ್ಟಡಿಂಗ್ ಫಾರ್ ಯುವರ್ 35+ ಮಾರ್ಕ್ಸ್. ಬಟ್ ಲೆಟ್ ಅಸ್ ಸೇ ಫಾರ್ ಸಮ್ ರೀಸನ್ ಇನ್ನೂ ನಿಮ್ಮ ಕಂಡೀಷನ್ ಅಂದ್ರೆ ಬಯಾಲಜಿ ಓದೋ ಲೆವೆಲಿಗೆ ಏನು ಓದಿಲ್ಲ, ಜಸ್ಟ್ 40 ಮಾರ್ಕ್ಸ್ ಬಂದ್ರು ಸಾಕು ಅಂತ ಇದ್ರೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಏನ್ ಹೇಳಲಾ? ಏನದು? ಆ ಟ್ರಿಕ್ ಇಸ್ 30 ಮಾರ್ಕ್ಸ್ ಪ್ರಾಕ್ಟಿಕಲ್ ಅಲ್ಲಿ ಬರುತ್ತೆ,
ಕರೆಕ್ಟಾ? ಹೋಪ್ಫುಲಿ ನೀವು ಮಾಡಿದ್ದೀರಾ. ಹೆಚ್ಚಿನ ಮಕ್ಳಿಗೆ 30ರಲ್ಲಿ 30 ಸಿಕ್ಕಿರುತ್ತೆ. ಚಲೋ 28 ಸಿಕ್ಕಿರಬಹುದು. 25 ಅಂತ ಅನ್ಕೊಳ್ಳಿ ವರ್ಸ್ಟ್ ಕೇಸ್ ಸಿನಾರಿಯೋ ಅಲ್ಲಿ. 5 ಮಾರ್ಕ್ಸ್ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇಂದ ಪಡ್ಕೊಳ್ಬಹುದು. 25 ಅಂತ ನಾನು ತಗೊಂಡ್ರೆ 25 ಪ್ಲಸ್ 5 30 ಆಯ್ತು. ಪ್ಲಸ್ ನೀವೇನ್ ಮಾಡಿ ಗೊತ್ತಾ, ಈ ಚಾಪ್ಟರ್ ಅನ್ನ ಓದಿ, ಈ ಚಾಪ್ಟರ್ ಅನ್ನ ಓದಿ, ಇದನ್ನ ಓದಿ, ಇದನ್ನ ಓದಿ, ಸಾಕು. ಹೈಲೈಟೆಡ್ ಕಾನ್ಸೆಪ್ಟ್ಸ್ ಮಾತ್ರ ಓದ್ಕೊಂಡು ಹೋಗಿ, ಮೋರ್ ದೆನ್ ಇನಫ್. 100% ಪಾಸ್ ಅಂತೂ ಆಗೇ ಆಗ್ತೀರಾ. ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ ಒಳ್ಳೆ ಸ್ಕೋರ್ ಮಾಡೋದು, ಬಿಡಬೇಡಿ. ನೆವರ್ ಗಿವ್ ಅಪ್ ಮಾಡಲೇಬಾರ್ದು. ಕೊನೆಯ ಉಸಿರಿರೋ ತನಕ ನನ್ನ ಪೊಟೆನ್ಷಿಯಲ್ ನಾನು 70 ಇಂದ 65 ಪ್ಲಸ್ ತಗೊಂತೀನಿ ಅಂತ ಇದ್ರೆ ಆ ಛಲವನ್ನ ಬಿಡ್ಲೇ ಕೂಡ್ದು. ಬಟ್ ಲೈಕ್ ಐ ಸೆಡ್, ಇದು ಜೀವನ. ಸಮಥಿಂಗ್ ಆರ್ ದ ಅದರ್ ಮೈಟ್ ಗೋ ರಾಂಗ್. ಯಾವಾಗ್ಲೂ ನಾವು ಖುಷಿ ಖುಷಿಯಾಗಿ ಎಲ್ಲ ನಮ್ಗೆ ಬೇಕಾದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮ್ಟೈಮ್ಸ್ ಥಿಂಗ್ಸ್ ಗೋ ರಾಂಗ್. ಏನೋ ಒಂದು ತಪ್ಪಾಗುತ್ತೆ, ಅಥವಾ ನಾವೇ ತಪ್ಪು ಮಾಡ್ತೀವಿ, ಇಲ್ಲ ನಮ್ಮ ಜೊತೆ ಏನಾದ್ರೂ ಒಂದು ತಪ್ಪು ನಡೆಯುತ್ತೆ, ಅಥವಾ ಏನೋ ಒಂದು ಕಠಿಣ ಪರಿಸ್ಥಿತಿ ವೇರ್ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು, ನಮ್ಮ ಹೆಲ್ತ್ ಅಪ್ಸೆಟ್ ಆಗಿರ್ಬಹುದು, ಅಥವಾ ಹಿರಿಯರ್ದು ಯಾರಾದ್ರೂ ಹೆಲ್ತ್ ಅಪ್ಸೆಟ್ ಆಗಿರ್ಬಹುದು, ಓದಕ್ಕಾಗಿಲ್ಲ, ಸೋ ಮೆನಿ ರೀಸನ್ಸ್. ದೆನ್ ಯುಟಿಲೈಸ್ ದಿಸ್. ಇವನ್ ದೆನ್ ನಾನು ಹೇಳ್ತೀನಿ, ನೀವು ಅಂಥ ಮಗು ಆದ್ರೆ ಅಂಡ್ ಯು ನೋ ನಿಮ್ಮ ಹತ್ರ ಪೊಟೆನ್ಷಿಯಲ್ ಇದೆ, ಇವನ್ ದೆನ್ ಬಯಾಲಜಿಯಲ್ಲಿ 50ಕ್ಕಿಂತ ಮೇಲೆ ತೆಗೆಯೋದು ಏನು ದೊಡ್ಡ ಕೆಲಸ ಅಲ್ಲ. ಕ್ವೆಶನ್ ಬ್ಯಾಂಕ್ PU ಬೋರ್ಡ್ ಕೊಟ್ಟಿರೋಂಥದ್ದು, PU ಬೋರ್ಡ್ ವೆಬ್ಸೈಟ್ ಅಲ್ಲಿ ಇರುವಂಥದ್ದನ್ನ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಉತ್ತರಿಸ್ಲಿಕ್ಕೆ ನೋಡಿ. ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ದಟ್ ಇಸ್ ಮೈ ಪ್ರಾಮಿಸ್ ಟು ಯು. ಆಲ್ ದ ಬೆಸ್ಟ್ ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ. ಅಫ್ಕೋರ್ಸ್ ಹೆದರ್ಕೋಬಾರ್ದು. ನೆವರ್ ಗೆಟ್ ಸ್ಕೇರ್ಡ್. ಹೆದರಿಕೆ ಆದ್ರೆ ಮುಂದೆ ಇರುವಂತಹ ಗುರಿ ಯಾವತ್ತೂ ಕಾಣಿಸಲ್ಲ. ಸೊ ಕೀಪ್ ಯೋರ್ ಮೈಂಡ್ ಕ್ಲಿಯರ್. ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ ಅದನ್ನ ಆಮೇಲೆ ನೋಡ್ತೀನಿ, ಇವತ್ತು ಎಕ್ಸಾಮ್ ಬರಿಬೇಕಷ್ಟೇ. ಅಷ್ಟು ನೀವು ಮಾಡ್ಬೇಕಾಗಿರುತ್ತೆ.